ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಪುನರುತ್ಥಾನರಾದರೇಸು ಹಾಡಿರಿ ಹಲ್ಲೇಲುಯಾ. ಶಾಶ್ವತ ಜೀವ ತಂದರೇಸು ಹಾಡಿರಿ ಹಲ್ಲೇಲುಯಾ. ಹಲ್ಲೇಲುಯಾ 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 ಹಲ್ಲೇಲುಯಾ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ಕೀರ್ತನೆ 16 ವಚನ 8 ಪ್ರಭುವಿಗೆ ಎನ್ನ ಧನ್ಯವಾದ, ಆತನೇ ನನಗೆ ಮಾರ್ಗದರ್ಶಕ. ನೋಡಿ, ಇವತ್ತು ನಾವು ಮಾರ್ಗದರ್ಶನ ಕೋರುವುದಕ್ಕಾಗಿ ಯಾರ್ಯಾರನೋ ಕೇಳ್ತೀವಿ, ಎಲ್ಲೆಲ್ಲೋ ಹೋಗ್ತೀವಿ. ಆದರೆ ನೀನು ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗಬೇಕೆನ್ನುವಾಗ ಇದೇ ಸರಿಯಾದ ಮಾರ್ಗ, ಇದರಲ್ಲೇ ಮುನ್ನಡೆಯಿರಿ ಎಂದು ಪವಿತ್ರಾತ್ಮರ ಸ್ವರ ನಿಮ್ಮ ಕಿವಿಗೆ ಬೀಳುವುದು. ನಿಮ್ಮನ್ನು ಸತ್ಯದ ಸನ್ಮಾರ್ಗದಲ್ಲಿ ನಾನು ಮುನ್ನಡೆಸುವೆನು. ಆದ ಕಾರಣ ನೀನೇ ಬುದ್ಧಿವಂತ ಎಂದು ತಿಳಿದುಕೊಳ್ಳದೆ ನಿನ್ನ ಜೀವನದ ಎಲ್ಲ ಆಗು ಹೋಗುಗಳನ್ನು, ಕೆಲಸ ಕಾರ್ಯಗಳನ್ನು ಸರ್ವೇಶ್ವರನಿಗೆ ನಿವೇದಿಸು, ಅರಿಕೆ ಮಾಡು. ದೇವಾ, ಇದೋ ನಾನು ಈ ಕೆಲಸವನ್ನ ಕೈಗೊಳ್ಳಬೇಕೆಂದಿದ್ದೇನೆ, ದೇವರ ಚಿತ್ತವಿದ್ದರೆ ಇದನ್ನು ಮುನ್ನಡೆಸಿ ನೀವು ನನ್ನೊಟ್ಟಿಗೆ ಬನ್ನಿ. ಮೋಶೆ ಚೆನ್ನಾಗಿ ಹೇಳ್ತಾರೆ, ನೀವೇ ನನ್ನೊಡನೆ ಬಾರದ ಹೊರತು ನನ್ನನ್ನು ಇಲ್ಲಿಂದ ಕಳುಹಿಸಬೇಡಿ. ನೀವೇ ನನ್ನೊಟ್ಟಿಗೆ ಬಂದರೆ ಮಾತ್ರ ನಾನು ಇಸ್ರಾಯೇಲ್ ಜನಾಂಗವನ್ನ ಮುನ್ನಡೆಸುತ್ತೇನೆ ಎಂಬುದಾಗಿ. ಇವತ್ತು ನಮ್ಮ ಪ್ರಾರ್ಥನೆ ಅದೇ ಆಗಿರಬೇಕು. ಯೇಸುವೆ, ನೀವೇ ನಮ್ಮೊಟ್ಟಿಗೆ ಬನ್ನಿ, ನೀವೇ ನಮ್ಮೊಟ್ಟಿಗಿದ್ದು ಈ ಕಾರ್ಯವನ್ನ ಸಫಲಗೊಳಿಸಿ. ನಿಮ್ಮನ್ನು ಬಿಟ್ಟು ನಾನೇನನ್ನು ಮಾಡಲಾರೆ ಎಂಬುದಾಗಿ. ಆತನಿಂದ ಬೇರ್ಪಟ್ಟು ನಮ್ಮಿಂದ ಏನೂ ಮಾಡಲು ಸಾಧ್ಯವಿಲ್ಲ. ನಮಗೆ ಜಯ ದೊರಕುವುದು ನಮ್ಮ ಸ್ವಂತ ಶಕ್ತಿ ಸಾಮರ್ಥ್ಯದಿಂದ ಅಲ್ಲ, ದೇವರ ಆತ್ಮರ ಶಕ್ತಿಯಿಂದ. ಆಮೆನ್. ಅಂಧಕಾರದೋಳು ನನ್ನ ಮನಸ್ಸಾಕ್ಷಿಯೇ ನನಗೆ ಬೋಧಕ. ಅಂಧಕಾರದೋಳು ಅಂದ್ರೇನು? ರಾತ್ರಿಯ ವೇಳೆಯಲ್ಲಿ ಅಥವಾ ಕಷ್ಟದ ಸಮಯದಲ್ಲಿ ನಮ್ಮ ಮನಸ್ಸಾಕ್ಷಿ ನಮಗೆ ಬೋಧಕ. ಮನಸ್ಸಾಕ್ಷಿ ಅಂದ್ರೇನು? ನಮ್ಮ ಅಂತರಾತ್ಮ, ದೇವರು ಕೊಟ್ಟಿರುವ ಅಂತರಾತ್ಮ ನಮಗೆ ದೀಪವಾಗಿದೆ. ಅದು ನಮಗೆ ಬೋಧನೆ ಮಾಡುತ್ತದೆ. ಪ್ರೇಷ್ಠರ ಕಾರ್ಯಕಲಾಪಗಳು 18:10 ಸಂತ ಪೌಲರು ರಾತ್ರಿ ನಿದ್ರಿಸುತ್ತಿರುವಾಗ ದೇವರು ದರ್ಶನವಿಟ್ಟು ಹೇಳುತ್ತಾರೆ, ಭಯಪಡಬೇಡ, ಧೈರ್ಯವಾಗಿ ನೀನು ಸುವಾರ್ತೆಯನ್ನ ಸಾರು, ಈ ಊರಿನಲ್ಲಿರುವ ಜನ ನಿನಗೆ ಯಾವ ಹಾನಿಯನ್ನು ಮಾಡುವುದಿಲ್ಲ ಎಂಬುದಾಗಿ. ಅಂಧಕಾರದೊಳು ರಾತ್ರಿಯ ವೇಳೆಯಲ್ಲಿ ಕನಸುಗಳ ಮೂಲಕ, ಸ್ವಪ್ನಗಳ ಮೂಲಕ, ದರ್ಶನಗಳ ಮೂಲಕ ದೇವರು ನಮಗೆ ಆಲೋಚನೆಯನ್ನ ನೀಡುವವರಾಗಿದ್ದಾರೆ. ಆಲೋಚನಾ ಕರ್ತರು ನನ್ನ ಯೇಸು ನನ್ನ ರಕ್ಷಕ. ಆಮೆನ್. ಪ್ರೇಷರ ಕಾರ್ಯಕಲಾಪಗಳು 16 ವಚನ 6 ಮೇಲ್ಪಟ್ಟು ನಾವು ನೋಡುತ್ತೇವೆ. ನಾವು ಒಂದು ಊರಿಗೆ ತ್ರೋವ ಎಂಬ